ಮುಖ್ಯಮಂತ್ರಿ ನಮ್ಮ ಸದನದಲ್ಲಿ ಸುಳ್ಳು ಹೇಳಿದು ಅನ್ಪಾರ್ಲಿಮೆಂಟ್ ಆಗುತ್ತೆ, ಅದನ್ನು ಸತ್ಯಕ್ಕೆ ದೂರವಾದ ಅಂತ ಹೇಳ್ಬೇಕು. ಏನು ಎರಡೂ ಒಂದೇ. ಅನ್ಪಾರ್ಲಿಮೆಂಟ್ರಿ ಏನಲ್ಲ, ಸುಳ್ಳು ಅನ್ನೋದು ಈಗ ಪಾರ್ಲಿಮೆಂಟ್ರಿನೇ ಅದು. ಓಕೆ ಸರಿ, ಅನ್ಪಾರ್ಲಿಮೆಂಟ್ರಿ ಅಲ್ಲ ಸುಳ್ಳು ಅನ್ನೋದು. ಆಯ್ತು, ನೀವು ನಿಮ್ಮ ಅಪ್ಪಣೆ ಮೇರೆಗೆ ಸತ್ಯಕ್ಕೆ ದೂರವಾದಂತ ಮಾತುಗಳನ್ನ ಹೇಳ್ತಾರೆ, ಆಗ್ಬೋದಾ? ಓಕೆ. ಮಾನ್ಯ ಸಭಾಪತಿಯವರೇ, ಈ ಸ್ವಾತಂತ್ರ್ಯ ಹೋರಾಟ ಇವರು ರವಿಕುಮಾರ್ ಅವರು ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಆಸ್ತಿ ಪಾಸ್ತಿ ಕಳ್ಕೊಂಡು ಪ್ರಾಣ ಕಳ್ಕೊಂಡು ಹುತಾತ್ಮರಾಗಿ ಜೈಲಿನಲ್ಲಿದ್ದು ಅವರು ರಾಷ್ಟ್ರ ಪ್ರೇಮಿಗಳು, ನೀವು ರಾಷ್ಟ್ರ ಪ್ರೇಮಿಗಳು? ನಾವು ರಾಷ್ಟ್ರ 1925ನೇ ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು ಅಲ್ಲ, ಎಂಥದ್ದು RSS. ಅದಾದ್ಮೇಲೆ 1951ನೇ ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು, 80ರಲ್ಲಿ BJP ಪ್ರಾರಂಭ ಆಯಿತು. 25ರಿಂದ 47ರವರೆಗೆ ಯಾವತ್ತು ಪಾರ್ಟಿಸಿಪೇಟ್ ಮಾಡಿದ್ರಿಯಪ್ಪ? ಯಾರು ಲೀಡರ್ಶಿಪ್ ತಗೊಂಡಿದ್ದವ್ರು ಯಾರು? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ನವರು, ಜವಾಹರ್ಲಾಲ್ ನೆಹರೂರವರು, ವಲ್ಲಭಾಯ್ ಪಟೇಲ್ ರವರು, ಆಜಾದ್ ಅವರು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ರವರು, ಇವರೆಲ್ಲರ ನಾಯಕತ್ವದಲ್ಲಿ ದೇಶಕ್ಕೆ ಏನು ವಾಜಪೇಯಿ ಅವರು ಹೋಗಿದ್ರ, ಅದ್ವಾನಿ ಅವರು ಹೋಗಿದ್ರ, ನರೇಂದ್ರ ಮೋದಿ ಅವರು ಹೋಗಿದ್ರ? ಮುಖ್ಯಮಂತ್ರಿ ಮಾತಾಡ್ತಾರೆ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ರ? ಇವೆಲ್ಲ ಮಾಡೋದು ಬೇಡ. ಮಾನ್ಯ ಸಭಾಪತಿಯವರೇ, ನಾನು ಈಗ ಆ ವಿಚಾರಕ್ಕೆ ಹೋಗೋದು, ಬಜೆಟ್ ಬಂದ್ಬಿಟ್ಟು ರಾಜಕೀಯಕ್ಕೆ ಹೋಗೋದು. ರಾಜ್ಯಪಾಲರಿಗೆ ಏನ್ ಮಾತಾಡ್ತಾರೆ ಪದೇ ಪದೇ, ಆಮೇಲೆ ಅವ್ರು ಮಾತಾಡಿ ಒಂದ್ ನಿಮಿಷ ಸಂಕನೂರವರಿಗೆ ಬಿಜೆಪಿ ಗೊತ್ತಿಲ್ಲ, ನಮ್ಮಲ್ಲೇ ಹೋದವರು ಜನತಾ ಪಾರ್ಟಿ ಹೋದವರು, ಅವರು ಅಲ್ಲಿಗೆ ಪೂಜಾರಿ ನಿಮ್ಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಏನ್ ಬಿಜೆಪಿ RSS ವಿರೋಧ ಮಾಡ್ಕೊಂಡಿದ್ದವ್ರು ನೀವು ನಮ್ಮ ಜೊತೆನಲ್ಲಿ. ಸಂಕನೂರೇ ಒಂದ್ ನಿಮಿಷ ಪೂಜಾರಿ ಕೇಳ್ರಿ, ಕೇಳುದೆ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಕೇಳ್ರಿ, ಜನಪರ ಕೆಲಸ ನೋಡಿ. ಯಾವಾಗ ಯಾರಿಗೆ ಕೊಡ್ಬೇಕು ಬಿಡು ನನಗೆ ಗೊತ್ತಿದೆ, ನೀವು ನಡುವ ಕಿರಿಕಿ ಮಾಡಬೇಡಿ. ಮಾನ್ಯ ಸಭಾಪತಿಯವರೇ, ನಾನು ಈ ವಂದನಾ ನಿರ್ಣಯದಲ್ಲಿ ಭಾಗವಹಿಸಿದಂತ ಆ ಕಡೆ ಸದಸ್ಯರಿಗೆ, ಈ ಕಡೆ ಸದಸ್ಯರಿಗೆ, ತಿಪ್ಪೇಸ್ವಾಮಿ ಅವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾತನಾಡಿರ್ತಕ್ಕಂಥವರು ಕೆಲವರು ಟೀಕೆ ಮಾಡಿದ್ದಾರೆ, ಕೆಲವರು ದುರುದ್ದೇಶದಿಂದ ಮಾತನಾಡಿದ್ದಾರೆ, ಕೆಲವರು ಒಳ್ಳೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಅವರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಸ್ವಾಗತ ಮಾಡ್ತೀನಿ, ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳಿಗೂ ಆಸ್ಪದ ಇರಬೇಕು. ನಾವು ಮಾಡಿರ್ತಕ್ಕಂಥ ದೋಷಗಳನ್ನ ಎತ್ತಿ ತೋರಿಸ್ರಪ್ಪ ಅಂತ ಹೇಳಕ್ಕೋಸ್ಕರ ನಿಮ್ಮನ್ನು ಅಲ್ಲಿ ಕುಳ್ಳಿಸಿರೋದು. ನಾವೇನಾದ್ರು ದೋಷಗಳಿದ್ರೆ ನಮ್ಮ ಆಡಳಿತದಲ್ಲಿ, ಆ ದೋಷಗಳನ್ನ ಹೇಳಿ ಅಂತೇಳಿ ತಿಳಿಸ್ಲಿಕ್ಕೋಸ್ಕರ ನಿಮ್ಮನ್ನು ಅಲ್ಲಿ ಕುಳ್ಳಿಸಿರೋದು ವಿರೋಧ ಪಕ್ಷದವರು. ಮಾನ್ಯ ಸಭಾಪತಿಯವರೇ, ರಾಜ್ಯಪಾಲರು ನಾವು ನಮ್ಮ ಸರ್ಕಾರದ ಬಗ್ಗೆ ಸದಾಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ, ಸತ್ಯವನ್ನ ಹೇಳಿದ್ದಾರೆ.
ಅದಕ್ಕಾಗಿ ರಾಜ್ಯಪಾಲರಿಗೆ ಸರ್ಕಾರದ ಪರವಾಗಿ ನಮ್ಮೆಲ್ಲ ಸದಸ್ಯರ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ.